ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ದೃಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾ ಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ನವಮಾಧ್ಯಾಯ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ ನಮಸ್ಕಾರ ಆಚಾರ್ಯ. ಚತುಶ್ಲೋಕಿ ಭಾಗವತದ ವಿಚಾರ ಬರ್ತಾ ಇತ್ತು. ಅದರಲ್ಲಿ ಕೊನೆಗೆ 4ನೆಯ ಶ್ಲೋಕದ ವಿವರಣೆಯನ್ನ ಮಾಡ್ತಾ ಇದ್ರು. ಆ ವಿವರಣೆಯನ್ನ ಮಾಡ್ತಾ ಆಚಾರ್ಯರ ಒಂದು ಮಾತು ಇದೆ, ಅದನ್ನ ವಿವರಣೆ ಮಾಡಿರ್ಲಿಲ್ಲ. ಅನ್ಯ ಭಾವ ಅಭಾವ ಕಾಲೇ ದೇಶೇ ಚ ತದ್ ವಿದ್ಯಮಾನ ಅವಿದ್ಯಮಾನ ಶಕ್ತಿಮಾಂಶ್ಚ ಇತಿ ಅನ್ವಯ ವ್ಯತಿರೇಕವು ಅಂತ ಒಂದು ವಿವರಣೆ ಕೊಟ್ಟಿದ್ದಾರೆ. ಅಂದ್ರೆ ಭಾಗವತ ಶ್ಲೋಕದಲ್ಲಿ ಅನ್ವಯ ವ್ಯತಿರೇಕ ಅಂತ 2 ಶಬ್ದ ಬಂದಿದೆ. ಅನ್ವಯ ಅಂದ್ರೆ ಏನು, ವ್ಯತಿರೇಕ ಅಂದ್ರೆ ಏನು, ಅದಕ್ಕೆ ಅರ್ಥ ಬಿಡಿಸಿದ್ದಾರೆ. ಅನ್ವಯ ಅಂದ್ರೆ ಈಗ ಜಗತ್ತಿನಲ್ಲಿ ಸೃಷ್ಟಿಗೆ ಬಂದ ಬೇಕಾದಷ್ಟು ವಸ್ತು ಇದೆ. ಈ ವಸ್ತು ಎಲ್ಲ ಇದ್ದಾಗ ದೇವರಿದ್ದಾನೆ, ದೇವರ ಶಕ್ತಿ ಇದೆ. ಹೀಗೆ ವಸ್ತುಗಳಿದ್ದಾಗ ದೇವರಿದ್ದಾನೆ, ದೇವರ ಶಕ್ತಿ ಇದೆ. ಹಾಗೆ ದೇವರಿಗೆ ಎಲ್ಲಾನು ಗೊತ್ತಾಗುತ್ತೆ. ಇದು ಅನ್ವಯ. ವ್ಯತಿರೇಕ ಅಂದ್ರೆ ಯಾವಾಗ ಈ ವಸ್ತುಗಳೆಲ್ಲ ಇಲ್ಲ, ಅಂದ್ರೆ ಪ್ರಳಯ ಕಾಲದಲ್ಲಿ ಆಗ್ಲೂ ಭಗವಂತನ ಶಕ್ತಿ ಇದ್ದೇ ಇದೆ, ಭಗವಂತನು ಇದೆ. ಅಂದ್ರೆ ಯಾವ ವಸ್ತು ಇರ್ಲಿ ಬಿಡ್ಲಿ ಭಗವಂತನ ಮಾತ್ರ ಅಸ್ತಿತ್ವ ಏನಿದೆಯಲ್ಲ ಭಗವಂತನದು ಅದು ಯಾವಾಗ್ಲೂ ಇದ್ದೇ ಇರುತ್ತೆ. ಅದು ಕೇವಲ ಅವನ ಅಸ್ತಿತ್ವ ಅಷ್ಟೇ, ಅವನ ಶಕ್ತಿನೂ ಅಷ್ಟೇ, ಯಾವಾಗ್ಲೂ ಹಾಗೆ ಇರುತ್ತೆ. ಅವನ ಜ್ಞಾನ, ಅವನ ಆನಂದ, ಅದ್ ಏನ್ ಬೇಕಾರಾಗ್ಲಿ ಒಂದೇ ತರ ಇರುವಂತ ಪದಾರ್ಥ ಅಂದ್ರೆ ಅದು ಪರಮಾತ್ಮ ಮಾತ್ರ. ಒಂದೇ ತರ ಇರ್ತಾನೆ ಯಾವಾಗ್ಲೂ ಕೂಡ. ಅದನ್ನ ಇಲ್ಲಿ ಅನ್ವಯ ವ್ಯತಿರೇಕ ಅನ್ನೋ 2 ಶಬ್ದಗಳಿಗೆ ವಿದ್ಯಮಾನ ಶಕ್ತಿ, ಅವಿದ್ಯಮಾನ ಶಕ್ತಿ, ಯಾವುದೇ ದೇಶದಲ್ಲಿ ಯಾವುದೇ ಕಾಲದಲ್ಲಿ ವಸ್ತು ಇರ್ಲಿ ಬಿಡ್ಲಿ ಅಲ್ಲಿ ಭಗವಂತನ ಶಕ್ತಿ ಮಾತ್ರ ಹಾಗಿದ್ದೇ ಇರುತ್ತೆ. ಇದು ಭಗವಂತನ ಒಂದು ವಿಶೇಷತೆ. ಬರೀ ಶಕ್ತಿ ಅಷ್ಟೇ ಅಲ್ಲ, ಅವನ ಜ್ಞಾನ, ಅವನ ಇಚ್ಛೆ, ಅವನ ಕ್ರಿಯೆ ಎಲ್ಲ ಕೂಡ ಅಷ್ಟೇ ಅಲ್ಲ. ಅವ್ನಿಗೆಲ್ಲ ಯಾವಾಗ್ಲೂ ಅವನ ಜ್ಞಾನಕ್ಕೆ ಎಲ್ಲವೂ ವಿಷಯ. ಅವನ ಜ್ಞಾನಕ್ಕೆ ಇದೊಂದು ಗೊತ್ತಾಗ್ಲಿಲ್ಲ, ಏನೋ ಅಜ್ಞಾನ ಬಂತು, ಇಲ್ಲ, ಪ್ರತಿಯೊಂದು ವಿಷಯದಲ್ಲೂ ಅವನಿಗೆ ಜ್ಞಾನ ಇದ್ದೇ ಇದೆ. ಆದ್ರಿಂದಲೇ ಹೀಗೆಲ್ಲ ವ್ಯಾಖ್ಯಾನ ಮಾಡಿದ್ರಿಂದ ಆಚಾರ್ಯರು ಕೆಲವರೆಲ್ಲ ಈ ಪದ್ಯಕ್ಕೆ ಬೇರೆ ಬೇರೆ ಅರ್ಥವನ್ನ ಮಾಡಿದ್ದಾರೆ. ಏನ್ ಅರ್ಥ ಮಾಡಿದ್ದಾರೆ ಬೇರೆಯವರಂದ್ರೆ, ಒಬ್ರು ಬರೆದ್ರು ಅದು ಭಗವಂತ ಇಡೀ ಜಗತ್ತಿನ ರೂಪದಿಂದ ಇದ್ದಾನೆ, ಜಗತ್ತೇ ಅವನು, ಅವನ್ ಬಿಟ್ಟು ಜಗತ್ತು ಅಂತಿಲ್ಲ. ಈ ಜಗತ್ತಿದ್ದಾಗ ಅವನ್ ಕಾಣಲ್ಲ, ಜಗತ್ ಹೋದಾಗ ಕಾಣ್ತಾನೆ. ಜಗತ್ತಿದ್ದಾಗ ಯಾಕೆ ಕಾಣಲ್ಲ ಅಂದ್ರೆ ಜಗತ್ತು ಜಗತ್ತಾಗಿ ಕಾಣ್ತಾ ಇದೆ, ದೇವರಾಗಿ ಕಾಣ್ತಾ ಇಲ್ಲ ನಮ್ಗೆ. ಈಗ ನಾವೊಂದು ಮುಂದಿರೋ ವಸ್ತುಗಳನ್ನ ನೋಡ್ತೀವಿ, ಅನೇಕ ವಸ್ತು. ಈ ಅನೇಕ ವಸ್ತುಗಳು ಯಾವ್ದು ಇದು? ಇದೆಲ್ಲ ವಸ್ತುತ ದೇವರೇ. ಇದು ದೇವ್ರ ಬಿಟ್ಟು ಇನ್ನೊಂದು ವಸ್ತು ಇಲ್ಲ. ಆದ್ರೆ ನಾವು ನೋಡ್ಬೇಕಾದ್ರೆ ಇದೆಲ್ಲ ಜಗತ್ತು, ಇದು ದೇವರಲ್ಲ ಅಂತ ನಾವು ತಿಳ್ಕೊಳ್ತೀವಿ. ಹಾಗಾದ್ರೆ ದೇವರಿಗೆ 2 ರೂಪ ಇದೆ, ಒಂದು ಕಾರ್ಯ ರೂಪ ಮತ್ತೊಂದು ಕಾರಣ ರೂಪ ಅಂತ. ಹೇಗೆ ಮಣ್ಣಿಗೆ 2 ರೂಪ,
ಕಾರಣ ರೂಪ ಕಾರ್ಯರೂಪ. ಅಂದ್ರೆ ಮಣ್ಣು ಮಡಿಕೆ ಆಗ್ಲಿಕ್ಕೆ ಕಾರಣ, ಹಾಗಾದ್ರೆ ಕಾರಣ ರೂಪದಿಂದ ಇರುತ್ತೆ. ಕಾರಣ ಸ್ವಭಾವ ಮಣ್ಣಿನ, ಅದೇ ಕಾರ್ಯರೂಪಕ್ಕೆ ಬರುತ್ತೆ, ಆ ಮಣ್ಣೆ ಮಡಿಕೆನೂ ಆಗತ್ತೆ. ಹಾಗಾದ್ರೆ ಕಾರ್ಯ ಮಡಿಕೆ ರೂಪದಲ್ಲೂ ಇರುತ್ತೆ, ಕಾರಣ ಮಣ್ಣಿನ ರೂಪದಲ್ಲೂ ಇದೆ, ಒಂದೇ ವಸ್ತು. ಅದೇ ರೀತಿ ಸಮಗ್ರ ಜಗತ್ತಾಗಿ ಪರಮಾತ್ಮನೇ ಮಣ್ಣಿನಂತೆ ಇರೋನು ಪರಿಣಾಮ ಆಗ್ತಾನೆ, ಅಂದ್ರೆ ಪರಮಾತ್ಮನೇ ಬದಲಾಗ್ತಾನೆ ಜಗತ್ತಾಗಿ. ಹಾಗಾಗಿ ಪರಮಾತ್ಮ ಜಗತ್ತಿಗೆ ಕಾರಣ, ಅಂದ್ರೆ ಪರಮಾತ್ಮ ಕಾರಣ ರೂಪದಲ್ಲಿ ಇರ್ತಾನೆ, ಕಾರ್ಯರೂಪಕ್ಕೂ ಬರ್ತಾನೆ. ಇದು ಅವ್ರು ಹೇಳೋದು. ವಾಸ್ತವಿಕವಾಗಿ ಹಾಗಲ್ಲ. ಈ ತರ ಭಗವಂತ ತಾನೇ ಇಡೀ ಜಗತ್ತಾಗಿ ಪರಿಣಾಮ ಹೊಂದಿದ್ದಲ್ಲ. ಅವನೇ ಇಡೀ ಜಗತ್ತಾಗಿ ಪರಿಣಾಮ ಹೊಂದೋದು ಅಂದ್ರೆ ಅವನೇ ಒಂದು ಚಿಕ್ಕ ಸೊಳ್ಳೆ ಆಗ್ತಾನೆ, ಅಥವಾ ನಮ್ಗೆ ಊಹಿಸ್ಲಿಕ್ಕೂ ಆಗದೆ ಇರುವಂತಹ ವಿಚಿತ್ರ ಕೀಟಗಳು ಏನೇನಿರುತ್ತಲ್ಲ, ಅಥವಾ ವಿಚಿತ್ರ ಪಕ್ಷಿ ಪ್ರಾಣಿ ಎಲ್ಲ ಅವನೇ ಅಂತಂದ್ರೆ ಏನರ್ಥ? ಭಗವಂತನ ಆ ಚಿದಾನಂದಮಯ ವ್ಯಕ್ತಿತ್ವ ಇದೆಯಲ್ಲ, ಅವನ ದೇಹ ಎಂಥದ್ದು, ಅವನ ಆನಂದ ಎಂಥದ್ದು, ಅದೆಲ್ಲದಕ್ಕೂ ಧಕ್ಕೆ ನಾವೇ ತಂದು ಹಾಕ್ಲೆಕ್ಕ. ಇದು ಅನ್ಯಥೋಪಾಸನೆ ಆಗ್ಬಿಡುತ್ತೆ, ತುಂಬಾ ತಪ್ಪಾಗತ್ತೆ. ದೇವರ ಬಗ್ಗೆ ಹೀಗೆ ವಿಚಾರ ಮಾಡೋ ಹಾಗೆ ಇಲ್ಲ. ಹಾಗಾಗಿ ಈ ವಿಷಯ ಎಲ್ಲ ತಪ್ಪು, ಇದನ್ನ ತಿಳಿಸ್ಬೇಕಾಗಿದೆ. ಅದಕ್ಕೆ ಅನ್ವಯ ವ್ಯತಿರೇಕ ಅಂದ್ರೆ ಹೀಗೆ ಅಂತ ಅರ್ಥ ಮಾಡಿದ್ರು. ಅಂದ್ರೆ ಪ್ರಪಂಚದಲ್ಲಿ ಎಲ್ಲಾ ಕಡೆ ಸೇರ್ಕೊಂಡಿದ್ದಾನೆ ತಾನು ಕಾರಣ ರೂಪದಿಂದ. ಹೇಗೆ ಮಡಿಕೆಯಲ್ಲಿ ಮಣ್ಣು ಎಲ್ಲಾ ಕಡೆ ಸೇರ್ಕೊಳ್ಳುತ್ತಲ್ಲ, ಹಾಗೆ ಸೇರಿದ್ದಾನೆ. ಅಥವಾ ಯಾವಾಗ ಕಾರ್ಯಪ್ರಪಂಚ ಇಲ್ಲ, ಈ ಜಗತ್ತೊಂದ್ ದಿವ್ಸ ಪ್ರಳಯವನ್ನು ಪಡಿಬೇಕಲ್ಲ, ಆಗ ಈ ಜಗತ್ ಇಲ್ಲದೇ ಇದ್ದಾಗಲೂ ಅವನಿರ್ತಾನೆ ಅಂತ. ಹೀಗೆ ಒಂದು ಅರ್ಥ ಬರೆದ್ರು. ಆದ್ರೆ ಎರಡು ಸರಿ ಇಲ್ಲ. ಇನ್ನೊಂದು, ಎಲ್ಲಾ ಅವಸ್ಥೆಗಳಲ್ಲಿ ಅವನೇ ಸಾಕ್ಷಿಯಾಗಿ ಇರ್ತಾನೆ ಅನ್ನೋದು ಅನ್ವಯ ಅಂತ ಒಬ್ರು ಬರೆದ್ರು. ಅಂದ್ರೆ ಜಾಗ್ರದ ಅವಸ್ಥೆ, ಎಚ್ಚರ ಇದೆ, ಇದು ಅನ್ವಯ. ಅಂದ್ರೆ ಇರುವಂತಹ ಅವಸ್ಥೆ, ನಮ್ಗೆ ಎಚ್ಚರನೂ ಇದೆ. ಆ ದೇವರಿದ್ದಾನೆ ನಮ್ಮ ಒಳಗಡೆ, ಅವನೇ ಎಲ್ಲಾ ಸಾಕ್ಷಿಯಾಗಿ ನಿಂತಿದ್ದಾನೆ, ನೋಡ್ತಾ ಇದ್ದಾನೆ. ನಾವ್ಯಾವಾಗ ನಿದ್ರೆಗೆ ಜಾರ್ತೀವಿ ಅಂದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ, ಗಾಢ ನಿದ್ರೆಗೆ ಯಾವಾಗ ಹೋಗ್ತೀವಿ, ಅಥವಾ ಸಮಾಧಿ ಅವಸ್ಥೆ ಅಂದ್ರೆ ಪೂರ್ಣ ಧ್ಯಾನದಲ್ಲಿ ಅಸಂಪ್ರಜ್ಞಾತ ಸಮಾಧಿ ಅಂತ, ಹೊರಗಿನ ವಸ್ತುಗಳ ಎಚ್ಚರ ಇರದೇನೆ ಅವನಲ್ಲೇ ಯಾವಾಗ ಮುಳುಗ್ತೀವಲ್ಲ, ಅಂತ ಸಮಾಧಿ ಧ್ಯಾನಾವಸ್ಥೆಗೆ ಬಂದಾಗ ದೇವರಿದ್ದೇ ಇರ್ತಾನೆ, ಎಂದಿಗೂ ಅವನು ಇರಲ್ಲ ಅಂತ ಆಗಲ್ಲ. ಹಾಗಾದ್ರೆ ಎಂತ ಅವಸ್ಥೆಯಲ್ಲಾದ್ರೂ ಅವನು ಇರೋದು ಇಲ್ಲದೆ ಇರೋದು ಅಂತಿಲ್ಲ, ಯಾವಾಗಲೂ ಇರೋದು. ಇದು ಅರ್ಥ ಅಂತ ಹೇಳಿ ಅನ್ವಯ ವ್ಯತಿರೇಕ ಅನ್ನೋ ಶಬ್ದಕ್ಕೆ ಹೀಗೂ ಅರ್ಥ ಮಾಡಿದವ್ರು ಇದ್ದಾರೆ. ಇನ್ನು ಕೆಲವರು ಅರ್ಥ ಮಾಡಿದ್ರು, ಅದು ಈ ಎಲ್ಲಾ ವಸ್ತು ಕಾಣ್ತಾ ಇದೆಯಲ್ಲ, ಇದೆಲ್ಲ ದೇವರ ಶರೀರ ಅಷ್ಟೇ, ದೇವರಲ್ಲ, ನಿಜ ಒಪ್ಕೊಳ್ತೀವಿ. ಆದ್ರೆ ಇದೆಲ್ಲ ವಸ್ತುಗಳು ದೇವರ ಶರೀರ. ಹೇಗೆ ನಮ್ಮ ಶರೀರ ಇದೆಯಲ್ಲ, ಅದು ದೇವರ ಶರೀರ ತಾನೆ. ಯಾಕೆ ದೇವ್ರ ಒಳಗಡೆ ಇದ್ದಾನೆ, ನಮ್ಮ ಜೊತೆಗಿದ್ದಾನೆ. ಜೀವ ಮತ್ತೆ ಪರಮಾತ್ಮ ಇಬ್ರು ಒಟ್ಟಿಗೆ ಇದ್ದಾರೆ ಅಂತ ನಾವ್ ಹೇಳ್ತೀವಿ. ಜೀವನ ಶರೀರ ಇದು, ದೇವರ ಶರೀರ ಅಲ್ವಾ, ದೇವ್ರ ಒಳಗಡೆ ಇದ್ದಾನಲ್ಲ ಈ ಶರೀರದ ಒಳಗಡೆ. ಆದ್ರೆ ಅವ್ರೇನ್ ಮಾಡ್ತಾರೆ, ಪ್ರತಿಯೊಬ್ಬ ಜೀವ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂತ ಇಟ್ಕೊಂಡು ಎಲ್ಲಾ ಶರೀರಗಳು ದೇವರದೇ ಅನ್ನೋ ರೀತಿ ವ್ಯಾಖ್ಯಾನ ಮಾಡ್ತಾರೆ ಕೆಲವರು. ಆದ್ರೆ ಅದು ತಪ್ಪು. ಅಥವಾ ಜೀವ ಬೇರೆ ಭಗವಂತ ಬೇರೆ ಅಂತ ಇಟ್ಕೊಂಡ್ರು ಜೀವನ ಶರೀರ ಭಗವಂತನ ಶರೀರ ಅಂತ ಹೇಳೋದಾ? ಈಗ ಯಾವ್ದೋ ಈ ಹಾವಿನ ಶರೀರ ದೇವ್ರ ಶರೀರ, ಇನ್ನು ಯಾವ್ದೋ ಚಿಕ್ಕ ಪ್ರಾಣಿ ಅದ್ರ ಶರೀರ ಭಗವಂತನ ಶರೀರ ಒಂದೇ. ಯಾಕೆ ಭಗವಂತನ ಶರೀರನೇ ಅದ್ ಬೇರೆ ಅಲ್ಲ. ಹೀಗೆ ಏನೇನು ಕೆಟ್ಟದ್ದು ಅಂತಿದೆಯೋ ಜಗತ್ನಲ್ಲಿ ಆ ಎಲ್ಲ ಶರೀರ ದೇವ್ರದ್ದು ಅಂತ ಹೇಳಿಕ್ ಬರುತ್ತ. ಹಾಗಾಗಿ ಇದು ಯಾವುದೇ ಈ ವ್ಯಾಖ್ಯಾನ ಸರಿಯಲ್ಲ. ಆದ್ರಿಂದ ಸರಹಸ್ಯಂ ತದಂಗಂಚ ಅಂದ್ರೆ ರಹಸ್ಯವಾದ ಆ ಭಗವಂತನ ವಿಷಯವಾದ ಜ್ಞಾನ ಏನಿದೆ ಅದನ್ನ ಉಪದೇಶ ಕೊಡ್ತೀರಿ ಅಂತ ಹೇಳಿದ ಈ ಭಗವಂತ, ಅಂದ್ರೆ ತನ್ನ ಬಗ್ಗೆ ತಾನು ರಹಸ್ಯ ಉಪದೇಶ ಕೊಡ್ತೀನಿ ಅಂತ ಶುರು ಮಾಡಿದವನು ಇಂಥ ಅಬದ್ಧ ವಿಷಯವನ್ನ ಯಾಕೆ ಹೇಳ್ತಾನೆ ದೇವರು? ಹಾಗಾಗಿ ಇದು ಯಾವ್ದು ಸರಿ ಅರ್ಥ ಅಲ್ಲ, ಆಚಾರ್ಯರು ಹೇಳಿದ್ದೇ ಅರ್ಥ ಅಂತ ತಿಳಿಬೇಕು. ಇಷ್ಟು ಈ ಚತುಶ್ಲೋಕಿ ಭಾಗವತದ ಸಾರವಾಗಿ ನಾವು ತಿಳಿಬೇಕಾದ ವಿಷಯ. ಹಾಗಾಗಿ ಚತುಶ್ಲೋಕಿ ಭಾಗವತದ ಅರ್ಥ ಹೇಳೋದು ಅಂದ್ರೆ ತುಂಬಾ ಕಷ್ಟ ವಸ್ತುತಃ. ಅದನ್ನ ಮಾಧುರ ವಿಶ್ವತೀರ್ಥರು ಮತ್ತೆ ಬೆಳೆಸ್ತಾರೆ ಆ ಶ್ಲೋಕಗಳ ತಾತ್ಪರ್ಯವನ್ನ. ಅಂತ ಈ 4 ಶ್ಲೋಕಗಳನ್ನು ನಾವು ಪ್ರತಿನಿತ್ಯ ಮಾಡಿದರೆ, ಸಮಗ್ರ ಭಾಗವತ ಪಾರಾಯಣ ಮಾಡಿದರೆ ಪುಣ್ಯ ಬರುತ್ತಂತೆ, ಅಷ್ಟು ವಿಶೇಷ. ಹಾಗಾಗಿ ಬ್ರಹ್ಮದೇವರಿಗೆ ಭಗವತ್ ಪ್ರೋಕ್ತವಾದ ಚತುಶ್ಲೋಕಿ ಭಾಗವತ ಅಂತಾನೆ ಪ್ರಸಿದ್ಧವಾದ ಈ ಚತುಶ್ಲೋಕಿ ಭಾಗವತದ ಇದರ ವಿವರಣೆ ಇಲ್ಲಿವರೆಗೆ ಮುಕ್ತಾಯ ಆಯ್ತು. ಇನ್ನು ಮುಂದಕ್ಕೆ ಹೋಗೋಣ. ಚತುಶ್ಲೋಕಿ ಭಾಗವತ 2ನೇ ಸ್ಕಂದದಲ್ಲಿ ಬರುವಂತಹ ಅತ್ಯಂತ ಅಪೂರ್ವವಾದ ವಿಷಯ.
ಅದೊಂದು ನಮ್ ತಲೆಲಿರ್ಬೇಕು. 2ನೇ ಸ್ಕಂದದಲ್ಲಿ ಏನು ಹೊಸ ವಿಷಯ ಬರುತ್ತೆ, ಒಂದು ವಿರಾಟ್ ರೂಪದ ಚಿಂತನೆ ಎಲ್ಲ ತಲೆಲಿರುತ್ತೆ. ಅದು ಬಿಟ್ಟಾಗ ಈ ಚತುಶ್ಲೋಕಿ ಭಾಗವತ ಬರೋ ಸ್ಕಂದ ಅಂದ್ರೆ ಅದು ದ್ವಿತೀಯ ಸ್ಕಂದ. ಹಾಗಾಗಿ 4 ಶ್ಲೋಕಕ್ಕೆ ಅರ್ಥ ಹೇಳೋದು ತುಂಬಾ ಕಷ್ಟ. ದ್ವಿತೀಯ ಸ್ಕಂದ ಅದನ್ನ ವಿವರಣೆ ಮಾಡ್ಬೇಕಾದ್ರೆ ಆ ಸ್ಕಂದದ ವಿಷಯವನ್ನ ಈ 4 ಶ್ಲೋಕ ಬಂದಾಗ ಇದರಲ್ಲೇ ಸಾಕು ಅನ್ಸ್ಬಿಡುತ್ತೆ, ಅಷ್ಟು ವಿಷಯ ಇದೆ ಅದರಲ್ಲಿ. ಅದಕ್ಕೆ ತುಂಬಾ ವಿವರಣೆ ಮಾಡಿದ್ದಾರೆ ಇಲ್ಲೆಲ್ಲ, ಅಷ್ಟನ್ನು ವಿವರಣೆ ಮಾಡಿದ್ದೀನಿ. ಅಷ್ಟು ಈ ವ್ಯಾಖ್ಯಾನ ವಿಷಯಗಳನ್ನ ಯಾರು ತಪ್ಪಾಗಿ ಅರ್ಥೈಸ್ತಾರೆ, ಅದನ್ನ ಹೇಗ್ ನಾವ್ ಅರ್ಥ ಮಾಡ್ಕೋಬೇಕು, ಆ ಪ್ರತಿಯೊಂದು ರಹಸ್ಯ ವಿಷಯ ಇಲ್ಲಿ ಏನ್ ಬಂದಿದೆ ಈ ಪುಸ್ತಕದ ನೀಡಿದಂತೆ ಅಂತ ಎಲ್ಲಾ ವಿಷಯಗಳನ್ನ ನೋಡಿದೀವಿ. ಇದು ಮುಂದಕ್ಕೆ ಹೋಗೋಣ. ಇದುವರೆಗೆ ಬ್ರಹ್ಮದೇವರು ಒಂದು ಪ್ರಶ್ನೆನೂ ಮುಂಚೆ ಕೇಳಿದ್ರು ದೇವ್ರಂತ. ಏನ್ ಕೇಳಿದ್ರಂದ್ರೆ, ಈಗ ನಾನು ಸೃಷ್ಟಿ ಮಾಡ್ತೀನಿ ದೇವ್ರೆ, ನಿನ್ ಕುರಿ ತಪಸ್ ಮಾಡ್ದೆ 1000 ವರ್ಷ ಕಾಲ, ನೀನು ಬಂದಿ ನನಗ್ ಪ್ರಚೋದನೆ ಕೊಟ್ಟಿ, ಎಲ್ಲವೂ ಸರಿ. ಈಗ ಸೃಷ್ಟಿಯನ್ನ ಮಾಡಿದ ಮೇಲೆ ನನಗೇನ್ ಹೆದರಿಕೆ ಇತ್ತು ಅಂದ್ರೆ, ಬ್ರಹ್ಮದೇವ್ರು ಹೇಳ್ಕೊಳ್ಳೋದು, ನಾನೇನಾದ್ರೂ ಈ ಪ್ರಕೃತಿ ಬಂದಾಗ ಸಿಗಾಕೊಂಬಿಟ್ರೆ, ಈಗ ಇದು ಮನೆ ಕಟ್ಟದವನು ಮನೆ ಒಳಗಡೆ ಯಾವ್ದೋ ಒಂದು ರಹಸ್ಯವಾದ ಒಂದು ಕೋಣೆಯನ್ನು ಕಟ್ಟಬೇಕು, ರೂಮ್ನ ಕಟ್ಟದವನು ಅದ್ರ ಒಳಗಡೆ ಸಿಗಾಕೊಂಡ್ಬಿಟ್ರೆ ಹೇಗೆ, ಬಿಡಿಸ್ಕೊಂಡ್ ಬರ್ಲಿಕ್ಕೆ ಆಗದೆ ಇದೆ, ಅದು ಗುಪ್ತ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅವ್ನು ಮಾಡಿರೋದು. ಕಟ್ಟದವನೇ ಹೋಗಿ ಸಿಗಾಕೊಂಡ್ಬಿಟ್ರೆ ಕಷ್ಟ, ಅದ್ರ ಸಿಗಾಕೊಳ್ಬಾರ್ದು. ಈ ತರ ಆಗತ್ತೆ ಎಷ್ಟೋ ಸರಿ. ತಾನ್ ಮಾಡಿದ ದಾರಿನೇ ತನಗೆ ಮುಳುವಾಗುತ್ತೆ, ತಾನೇ ಅದನ್ನ ಹುಟ್ಟಾಕಿದ್ದು ತನಗೆ ಅದು ತೊಂದರೆ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಹಾಗೆ ಬ್ರಹ್ಮದೇವ್ರೇನೋ ಸೃಷ್ಟಿ ಮಾಡ್ಲಿಕ್ಕೆ ಹುಮ್ಮಸ್ಸಿತ್ತು, ಶುರು ಮಾಡ್ಬಿಟ್ರು. ಆದ್ರೆ ಸೃಷ್ಟಿ ಮಾಡಿದ ಮೇಲೆ ಅದೇ ಪ್ರಕೃತಿ ನನಗೆ ತೊಂದರೆ ಕೊಟ್ರೆ ನಾನ್ ಏನ್ ಮಾಡ್ಲಿ, ಅದನ್ನ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಒಂದು ಪ್ರಶ್ನೆಯನ್ನ ಮುಂಚೆ ಬ್ರಹ್ಮದೇವ್ರು ಮಾಡಿರ್ತಾರೆ. ನರಕ ಸೃಷ್ಟಿ ಮಾಡ್ತಾರೆ, ಎಂತೆಂಥ ನರಕ ಎಲ್ಲ ಜೀವರ ಅನುಭವಿಸ್ಬೇಕಲ್ಲ, ಆ ಎಲ್ಲ ನರಕಗಳನ್ನ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ. ಒಂದ್ ವೇಳೆ ಇವರೇ ನರಕದಲ್ಲಿ ಸಿಗಾಕೊಂಡ್ಬಿಟ್ರೆ ಅದು ಒಂದು ಭಯ ಇದೆ. ಅದಕ್ಕೋಸ್ಕರ ನಾನು ಎಂದಿಗೂ ಈ ಸಂಸಾರ ಬಂಧನಕ್ಕೆ ಒಳಗಾಗಬಾರ್ದು, ಆ ರೀತಿ ನನಗೆ ಏನಾದ್ರೂ ಒಂದು ಉಪಾಯವನ್ನ ಕೊಡು ಅಂತ ಈ ರೀತಿ ಅವರು ಪ್ರಾರ್ಥನೆಯನ್ನ ಮಾಡಿತ್ತು. ಅದಕ್ಕೆ ಈಗ ಉತ್ತರವಾಗಿ ಎಲ್ಲ ಶ್ಲೋಕಗಳು ಮುಂದಕ್ಕೆ ಈಗ ಬರ್ತಾ ಹೋಗುತ್ತೆ. ಅದ್ರ ಮೊದಲನೇ ಶ್ಲೋಕ, ಅದನ್ನ ಅನುಗ್ರಹಿಸ್ತಾನೆ ಭಗವಂತ, ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳ್ತಾರೆ. ಅದೀಗ ನೋಡೋಣ. 36ನೇ ಶ್ಲೋಕ. ಏತನ್ಮತಂ ಮಮಾತಿಷ್ಠ ಪರಮೇಣ ಸಮಾಧಿನಾ ಭವಾನ್ ಕಲ್ಪ ವಿಕಲ್ಪೇಷು ನ ವಿಮುಹ್ಯತಿ ಕರ್ಹಿಚಿತ್. ಏತನ್ ಮತಂ ಅಂತ ಹೇಳ್ತಾರೆ. ಇದು ತುಂಬಾ ಒಳ್ಳೆ ಶಬ್ದ. ಏನು ಏತನ್ ಮತಂ ಅಂದ್ರೆ, ಇದು ನನ್ನ ಸಿದ್ಧಾಂತ ಅಂತ ದೇವರು ಹೇಳ್ತಾರೆ. ಇದು ನನ್ನ ಸಿದ್ಧಾಂತ. ಇದುವರೆಗೆ ಏನು 4 ಶ್ಲೋಕದಲ್ಲಿ ಹೇಳಿದ್ನಲ್ಲ, ಇದೇ ನನಗೆ ಅಭಿಪ್ರೇತ, ಇದೇ ನನಗ್ ಮನಸ್ಸಿನಲ್ಲಿರುವಂತಹ ವಿಷಯ, ಅದನ್ನ ನಿನ್ನ ಮುಂದೆ ಹೇಳಿದ್ದೇನೆ. ಇದನ್ನ ಯಾವಾಗಲೂ ಚೆನ್ನಾಗಿ ಆತಿಷ್ಠ, ಚೆನ್ನಾಗಿ ಇದರಲ್ಲೇ ಮುಳುಗು ಧ್ಯಾನ ಮಾಡು. ಇದೇ ತತ್ವ, ರಹಸ್ಯ ತತ್ವ ನಾನು ನಿನಗೆ ಹೇಳ್ಬಿಟ್ಟಿದ್ದೀನಿ ಅಂತ. ಅಷ್ಟೇ ಅಲ್ಲ, ನಿನಗೊಂದ್ ಮನಸ್ಸಿನಲ್ಲಿ ಇತ್ತು, ಯಾರಿಗೆ ಬ್ರಹ್ಮದೇವರಿಗೆ ಹೇಳ್ತಾ ಇರೋದು, ಏನು ನಾನು ಸೃಷ್ಟಿ ಮಾಡಿದ್ಮೇಲೆ ನಾನೇ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅಂತ ಒಂದಿತ್ತು. ಆದ್ರೆ ಆಗಲ್ಲ, ನೀನು ಕಲ್ಪ ವಿಕಲ್ಪ, ನೀನು ಅನೇಕ ಕಲ್ಪಗಳಲ್ಲಿ ಅನೇಕ ತರಹದ ಸೃಷ್ಟಿಯನ್ನ ಏನ್ ಮಾಡ್ತೀಯ, ಎಂದಿಗೂ ಕೂಡ ಅಂತ ಸೃಷ್ಟಿಗಳಲ್ಲಿ ನಿನಗೆ ಅಹಂಕಾರ ಬರಲ್ಲ, ನಿನಗೆ ಸಾಂಸಾರಿಕ ಬಂಧನ ಆಗಲ್ಲ ಅಂತ ನಾನು ಅನುಗ್ರಹ ಮಾಡ್ತೀನಿ ಅಂತ ದೇವರೇ ಸ್ವಯಂ ಬ್ರಹ್ಮದೇವರಿಗೆ ಅನುಗ್ರಹ ಮಾಡಿದ್ದಾನೆ. ಅಂದ್ರೆ ಬ್ರಹ್ಮದೇವರಿಗೆ ಸಂಸಾರ ಬಂಧನ ಅಂದ್ರೆ ಏನ್ ಹೆದರಿಕೆ ಇತ್ತು ಅಂತ ಗೊತ್ತಾಯ್ತು ನಮ್ಗೆ. ಏನ್ ಹೆದರಿಕೆ ಇತ್ತು, ನಾನು ಇಷ್ಟೆಲ್ಲಾ ಮಾಡಿದ್ದೀನಿ ಅಂತ ಒಂದ್ ವೇಳೆ ಅಹಂಕಾರ ಬಂದ್ಬಿಟ್ರೆ ಅಂತ ಅವ್ರ ತಲೆಯಿತ್ತು. ಬ್ರಹ್ಮದೇವ್ರು ಮಾಡೋಷ್ಟು ಯಾರು ಮಾಡ್ಲಿಕ್ಕೆ ಸಾಧ್ಯನಾ? ಒಬ್ಬ ಮನುಷ್ಯ, ಯಾರ ದೇವತೆನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉನ್ನತ ಸ್ಥಾನದಲ್ಲಿ ಅವನು. ಲಕ್ಷ್ಮೀ ಪರಮಾತ್ಮನ ಬಿಟ್ಟು ಇನ್ ಮಿಕ್ಕಿದವ್ರು ಯಾರು ಮಾಡ್ಲಿಕ್ಕೆ ಸಾಧ್ಯ? ಅವ್ರು ಸಮಾನರಾದವ್ರು ಮಾಡ್ಬೋದಷ್ಟೇ, ಕೆಳಗಿರೋರು ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಬ್ರಹ್ಮದೇವರು ಅಷ್ಟು ವ್ಯಾಪಕವಾದ ಸೃಷ್ಟಿಯನ್ನ ಮಾಡಿದವರು ತಾವ್ ಕೇಳ್ಕೊಳ್ಳೋದು ಒಂದೇ, ನನಗೆ ಅಹಂಕಾರ ಯಾವ್ದು ಬರ್ದೇ ಇರೋ ಹಾಗೆ ಅನುಗ್ರಹ ಮಾಡು ಅಂತ ಅಷ್ಟೇ. ಅಂದ್ರೆ ಯಾವ ನಿಟ್ಟಿನಲ್ಲಿ ಬ್ರಹ್ಮದೇವರ ಆ ವಿನಯ ಇದೆ ಅಂತ ನಮ್ಗೆ ಇದ್ರಲ್ಲಿ ಅರ್ಥ ಆಗುತ್ತೆ. ಅವ್ರು ಕೇಳಿದ್ದಿಷ್ಟೇ, ನನ್ನ ಅನೇಕ ತರಹದ ಸೃಷ್ಟಿ ಕಾರ್ಯಗಳಲ್ಲಿ
ನನಗೆ ಅಹಂಕಾರ ಬರಬಾರ್ದು, ನಾನು ಅದ್ರಲ್ಲಿ ಸಿಲುಕಬಾರ್ದು. ಹಾಗಾದ್ರೆ ಸಂಸಾರ ಬಂಧನ ಅಂದ್ರೇನು? ಈ ಅಹಂಕಾರ, ವ್ಯಾಮೋಹ, ಕ್ರೋಧ, ಲೋಭ ಇದೆ. ಇದಕ್ ಸಿಗಾಕೊಂಡಿದ್ದಾನೆ ಒಬ್ಬ ವ್ಯಕ್ತಿ ಅಂದ್ರೆ ಅವನ್ ಸಂಸಾರದಲ್ಲಿದ್ದಾನೆ ಅಂತ ಅರ್ಥ. ಇದನ್ನ ದಾಟಿದಾನೆ ಅಂದ್ರೆ ಅವನ್ ಸಂಸಾರದಿಂದ ಬಿಡುಗಡೆ ಹೊಂದಿದ್ದಾನೆ ಅಂತಾನೆ ಅರ್ಥ. ಅದರಿಂದ ಎಲ್ಲೋ ಒಂದು ಚೂರ ಅಹಂಕಾರ ಇದ್ದೇ ಇರುತ್ತೆ. ಅದ್ ಹೇಗ್ ಹೋಗುತ್ತೆ? ಅಹಂಭಾವ ಇದ್ದೇ ಇರುತ್ತೆ. ಅದು ಸ್ವಾತಂತ್ರ್ಯ ಭಾವ ಇದ್ದೇ ಇರುತ್ತೆ. ನಾನ್ ಮಾಡ್ದೆ ಅಂತ ಸ್ವಲ್ಪ ಇದ್ದೇ ಇರುತ್ತೆ ಎಲ್ಲೋ ಅದು ಕನಿಷ್ಠ ಪಕ್ಷದಲ್ಲಿ. ತೀರಾ ಅದು ಬಾಯಿ ಮಾತಾಗತ್ತೆ ಅಷ್ಟೇ. ಇಲ್ಲ ಅಂತ ಆ ಬಾಯಿ ಮಾತಾದ್ರು ಇರ್ಬೇಕು ಖಂಡಿತ. ಬಾಯಿ ಮಾತಿನಾರು ಹೇಳಿ ಹೇಳಿ ಆ ಜ್ಞಾನ ಒಂದು ದಿವಸನಾದ್ರೂ ಸರಿಯಾಗಿ ಬರುತ್ತೆ ಒಂದು ಜನ್ಮದಲ್ಲಿ. ಆದರೆ ಸಾಮಾನ್ಯವಾಗಿ ನಾನ್ ಮಾಡ್ದೆ ಅಂತ ಒಂದು ಇದ್ದೇ ಇರುತ್ತೆ ಮನಸ್ಸಿನಲ್ಲಿ. ಯಾಕಂದ್ರೆ ಸಂಸಾರದಲ್ಲಿರೋ ಮನುಷ್ಯರು. ಹಾಗಾಗಿ ಅದಿಲ್ದೆ ಹೇಗ್ ಸಾಧ್ಯ? ಅದನ್ನ ಪ್ರತಿ ಕ್ಷಣ ಕ್ಷಣ ಎಲ್ಲ ದೇವರ ಅಧೀನ, ದೇವರಿಂದ ಆಯ್ತು ನಿಜ. ಆದ್ರೆ ಅದರ ಅನುಭವದ ಪರಾಕಾಷ್ಠೆ ಇದೆಯಲ್ಲ, ಆ ಅವಸ್ಥೆಗೆ ಹೋಗ್ಬೇಕಲ್ಲ ಒಬ್ಬ ವೈರಾಗ್ಯ ಶಿಖಾಮಣಿಯಾಗಿ, ತುಂಬಾ ಕಷ್ಟ. ಅದು ಬ್ರಹ್ಮದೇವ್ರಿಗಿದೆ. ಆದ್ರಿಂದ ಎಲ್ಲಾ ದಿನಕಲ್ಪ ಅಂತ ಹೇಳ್ತೀವಿ, ಅವರ ಮಹಾಕಲ್ಪ, ವರ್ಷ ಏನೇನಿದೆ, ಎಲ್ಲಾ ಕಲ್ಪಗಳಲ್ಲಿ ಏನೇನ್ ಸೃಷ್ಟಿ ಆಗತ್ತಲ್ಲ, ಎಲ್ಲಾ ಸೃಷ್ಟಿಗಳನ್ನು ಮಾಡಿದಾಗ್ಲೂ ನನಗೆ ಈ ಸಾಂಸಾರಿಕ ಬಂಧನ ಅಹಂಕಾರ ಮಾತ್ರ ಬರಬಾರ್ದು ಅಂತ ಏನ್ ಕೇಳಿದ್ರು ಅದನ್ನ ದೇವರ ಅನುಗ್ರಹ ಮಾಡಿದೆ. ಇಷ್ಟ ಆಯ್ತು. ಈ ವಿಷಯ ಇಲ್ಲಿಗೆ ಮುಕ್ತಾಯ ಆಯ್ತು. ಆದ್ರೆ ಒಂದು ಮಾತು ಹೇಳ್ದ ಇಲ್ಲಿ ಪರಮಾತ್ಮ, ಸಮಾಧಿನ ಅತಿಷ್ಠ. ನಾನು ಹೇಳಿದ ವಿಷಯದಲ್ಲಿ ಬಹಳ ಮನಸ್ಸನ್ನ ಒಂದೇ ಕಡೆ ಇಟ್ಟು ಚಿಂತನೆ ಮಾಡಿ, ಯಾವಾಗ್ಲೂ ಮರಿಬೇಡ ಈ 4 ಶ್ಲೋಕದಲ್ಲಿ ಹೇಳೋ ವಿಷಯನ್ನ ಅಂತ ಭಗವಂತ ಹೇಳಿತ್ತು. ಅಲ್ಲಿ ಸಮಾಧಿ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ಬಿಡಿಸಿದ್ದಾರೆ. ಚಿತ್ತೈಕಾಗ್ರೇಣ ಅಂತ ಬರೀತಾರೆ ಯಾದುಪತ್ಯದಲ್ಲಿ, ಟಿಪ್ಪಣಿಯಲ್ಲಿ. ಮನಸ್ಸಿನ ಒಂದು ಕಡೆ ನಿಲ್ಲೋದೇನಿದೆಯಲ್ಲ, ನಿಲ್ಲುವಿಕೆ ಅಂತ ಏನ್ ಹೇಳ್ತೀವಿ, ಚಿತ್ತಸ್ಯ ಏಕ ಅಗ್ರತ, ಒಂದ್ ಕಡೆ ಮುಖ್ಯವಾಗಿ ಹೋಗಿ ತುದಿಗೆ ನಿಂತಿರೋದು, ಅದು ಸಮಾಧಿ ಅಂತ ಅನಿಸ್ಕೊಡುತ್ತೆ. ಅಂಥ ಸಮಾಧಿ ಅವಸ್ಥೆಗೆ ಒಬ್ಬ ವ್ಯಕ್ತಿ ಹೋಗ್ಬೇಕು. ಆ ರೀತಿ ನೀನು ಹೋಗು ಅಂದ್ರೆ, ಈಗ ದಿವ್ಯ 1000 ವರ್ಷ ತಪಸ್ ಮಾಡಿದೀವಿ, ಇನ್ಮೇಲೆ ಈ ವಿಷಯನ ಹೇಳಿದ್ದನ್ನ ನೆನಪಿಟ್ಕೊಂಡು ಅಲ್ಲೇ ಮುಳುಗುದ್ಯೋ, ಆಗ ನಿನಗೆ ಯಾವ ರೀತಿ ಅಹಂಕಾರ ಬಂಧನಕ್ಕೆ ಅವಕಾಶ ಇಲ್ಲ ಅಂತನೂ ಭಗವಂತ ಸೂಚನೆ ಮಾಡಿದ್ದಾನೆ ಈ ಮುಖಾಂತರ. ಇಷ್ಟ ಆಗಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದೆ ಶುಕಾಚಾರ್ಯರು ಮುಂದುವರೆಸ್ತಾ ಹೋಗ್ತಾರೆ. ಶುಕ ಉವಾಚ ಅಂತ ಅವ್ರು ಹೇಳಿದ್ದೇ ವಿಷಯಗಳು. ಆದ್ರೆ ಮಧ್ಯದಲ್ಲಿ ನಮ್ಗೆ ಏನೋ ಬ್ರಹ್ಮದೇವರೇ ಭಗವಂತನೇ ಈ ಭಾಗವತದಲ್ಲಿ ಮಾತಾಡಿಕ್ ಶುರು ಮಾಡ್ಬಿಟ್ರೆ ಅನ್ನೋ ಮಧ್ಯಕ್ಕೆ ಅಂತ ಎಲ್ಲ ಹೇಳ್ತಾರೋ ಶುಕಾಚಾರ್ಯರೇ ಆ ಭಾಗವನ್ನು ವಿವರಣೆ ಮಾಡ್ತಾ ಇರೋದು. ಶುಕಾಚಾರ್ಯ ಮುಂದಕ್ಕೆ ಏನ್ ವಿವರಣೆ ಮಾಡ್ತಾರೆ ಅನ್ನೋದನ್ನ ಈಗ ನೋಡೋಣ. 37ನೇ ಶ್ಲೋಕ. ಸಂಪ್ರದರ್ಶ್ಯೈವ ಮಜನೋ ಜನಾನಾಂ ಪರಮೇಷ್ಠಿನಃ ಪಶ್ಯತಸ್ತಸ್ಯ ತದ್ ರೂಪಂ ಆತ್ಮನೋ ನ್ಯರುಣದ್ಧರಿಃ. ಭಗವಂತ ಇಷ್ಟೊತ್ತು ಬ್ರಹ್ಮದೇವರ ಹತ್ರ ಮಾತಾಡಿದಾನೆ, ಉಪದೇಶ ಕೊಟ್ಟಿದ್ದಾನೆ ಅಂದ್ರೆ ತುಂಬಾ ಪುಣ್ಯ ಮಾಡಿದ್ದಾರೆ ಅಂತ ಬ್ರಹ್ಮದೇವ್. ದೇವ್ರ ಹಾಗೆ ಒಬ್ಬರ ಹತ್ರ ಜಾಸ್ತಿ ನಿಲ್ಲೋನ್ ಅಲ್ವೇ ಅಲ್ಲ. ಅವನಿಗೆ ಯಾರ ಸಹವಾಸನೂ ಬೇಡ ದೇವ್ರಿಗೆ. ಅಂಥದ್ರಲ್ಲಿ ಎಷ್ಟೊತ್ತು ನಿಂತು ಎಷ್ಟು ಉಪದೇಶ ಕೊಟ್ಟು ಆಮೇಲೆ ಏನ್ ಮಾಡ್ದ? ಕಣ್ಣಕ್ ಕಾಣಿಸ್ಲೇ ಅಲ್ಲ, ದೇವರ ಅಂತರ್ಧಾನ ಆಗೋಯ್ತು ಒಂದ್ ಕ್ಷಣದಲ್ಲಿ. ಅದನ್ನ ಹೇಳ್ತಾರೆ ಇಲ್ಲಿ ಶುಕಾಚಾರ್ಯರು. ತದ್ ರೂಪಂ ಆತ್ಮನಃ ಪಶ್ಯತಃ, ತನ್ನ ರೂಪ ನೋಡ್ತಾ ಇದ್ರು ಬ್ರಹ್ಮದೇವರು, ಅಂದ್ರೆ ಭಗವಂತನ ರೂಪವನ್ನು ನೋಡ್ತಾ ಇದ್ರು ಬ್ರಹ್ಮದೇವರು. ಅಷ್ಟ್ರಲ್ಲಿ ನೆರುಣತ ತಡೆದು ಬಿಟ್ಟ ಪರಮಾತ್ಮ, ಕಾಣಿಸ್ಲೇ ಇಲ್ಲ. ಹೀಗ್ ಮಾಡಿದ ಪರಮಾತ್ಮ. ಯಾಕೆಂದ್ರೆ ಪರಮಾತ್ಮ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಅಜನಃ, ಅವನಿಗೆ ಹುಟ್ಟಿಲ್ಲ. ಅವನ ಬಗ್ಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ಯಾರಿಗೂ ಊಹೆ ಮಾಡ್ಕೊಳ್ಲಿಕ್ಕೂ. ಅವನಿಗೆ ಹುಟ್ಟಿಲ್ಲ, ನಾಶ ಇಲ್ಲ, ಅವನ ಶಕ್ತಿ ಹೀಗೆ ಅದ್ ಹೀಗೆ ಬಾಯಲ್ಲಿ ಹೇಳ್ಬೋದಷ್ಟೇ, ಅದನ್ನ ಅನುಭವಕ್ಕೆ ತಂದ್ಕೊಳೋದ್ ಕಷ್ಟ. ಅಂಥ ಅಜನ, ಹುಟ್ಟೇ ಇಲ್ದೇ ಇರುವಂತ ಹರಿ, ಶ್ರೀಹರಿ ರುದ್ರಾದಿ ದೇವತೆಗಳಿಗಿಂತಲೂ ಉತ್ತಮರು. ಯಾರು? ಬ್ರಹ್ಮದೇವರು. ಅವರಿಗೆ ತನ್ನ ರೂಪವನ್ನ ತೋರಿಸಿ ಅದನ್ನ ನೋಡ್ತಾ ನೋಡ್ತಾ ಇದ್ದ ಹಾಗೆ ನೋಡ್ಲೇ ಇಲ್ಲ ಅನ್ನೋ ತರ ಮಾಡ್ದ. ಅಂದ್ರೆ ಕಾಣಿಸ್ಲಿಲ್ಲ ಮುಂದಕ್ಕೆ ಅಂತ ಅರ್ಥ. ಅಂತರ್ಧಾನವನ್ನ ಹೊಂದಿದ ಅಂತ. ಇಲ್ಲಿ ಪರಮೇಷ್ಠಿ ಅಂತ ಒಂದು ಶಬ್ದ ಹಾಕಿದ್ದಾರೆ. ಪರಮೇಷ್ಠಿ ಅಂದ್ರೇನು? ಪರಮೇ ಆಧಿಪತ್ಯ ಸ್ಥಿತ ಅಂತ ಅರ್ಥ. ಅಂದ್ರೆ ಪರಮ ಅಂದ್ರೆ ಉತ್ತಮ, ಉತ್ಕೃಷ್ಟವಾದ ಸ್ಥಾನದಲ್ಲಿ ಯಾರು ಇರ್ತಾನಲ್ಲ ಅವನಿಗೆ ಪರಮೇಷ್ಠಿ ಅಂತ ಕರೀತಾರೆ. ಸತ್ಯಲೋಕದಂತಹ ಲೋಕದಲ್ಲಿ
ಉತ್ಕೃಷ್ಟ ಲೋಕದಲ್ಲಿ ಇರೋರು. ಆದ್ರಿಂದ ಬ್ರಹ್ಮದೇವರು ತಾವು ಪರಮೇಷ್ಠಿ ಅಂತ ಅನಿಸ್ಕೊಡ್ತಾರೆ. ಯಾರಿಗಿಂತ ಇವರು ಉತ್ತಮರು? ಜನಾನ. ಜನ ಅಂತಂದ್ರೆ ಇಲ್ಲಿ ರುದ್ರಾದಿ ದೇವತೆಗಳನ್ನು ತಗೊಳ್ಬೇಕು, ಸಾಮಾನ್ಯರಾದ ಜನ ಅಲ್ಲ. ಅದರಿಂದ ಜನಾನಾಮ್ ಅಂತಂದ್ರೆ ರುದ್ರಾದಿ ದೇವತೆಗಳೇನಿದ್ದಾರೆ ಅವರಿಗೆ ಪರಮೇಷ್ಠಿ, ಅವರಿಗಿಂತ ಉತ್ತಮ ಸ್ಥಾನದಲ್ಲಿ ಇರುವಂತಹ ಬ್ರಹ್ಮದೇವರು ಅಂತ ಆ ಶಬ್ದಕ್ಕೆ ಅರ್ಥ. ಇನ್ನೊಂದು ಇಲ್ಲಿ ಜನಾನಾಮ್ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ ಜನನವನ್ನ ಹೊಂದೋರು ಅಂತ ಅರ್ಥ. ಅಂದ್ರೆ ದೇಹ ಇದೆ ಅವ್ರಿಗೆ. ಯಾರಿಗೆ ಜನ ಇದೆಯೋ ಅಂದ್ರೆ ಈ ದೇಹ ಹುಟ್ಟತ್ತೋ, ಜನನ, ಯಾರ ದೇಹಕ್ಕೆ ಜನನ ಉಂಟೋ ಅವರೆಲ್ಲ ಜನರು. ಅಂಥ ರುದ್ರಾದಿಗಳಿಗೆಲ್ಲ ಉತ್ತಮ ಅಂತ ಹೀಗೆ ಅರ್ಥವನ್ನ ಮಾಡೋದಿದೆ. ಇಷ್ಟೇ ಅಲ್ಲ, ಈ ಅಜನ ಅಂತ ಒಂದು ಶಬ್ದ ಹಿಂದೆ ಬಂತು. ಅಜನ ಅನ್ನೋದಕ್ಕೇನು ಹುಟ್ಟಿಲ್ದೇ ಇರೋನು ಪರಮಾತ್ಮ ಅಂತ ಅರ್ಥ. ಅಷ್ಟೇ ಅಲ್ಲ, ಈ ಜನ ಅಂತ ಯಾರ್ಯಾರು ಅನ್ನಿಸ್ಕೊಡ್ತಾರಲ್ಲ, ರುದ್ರ ಮುಂತಾದ ಎಲ್ಲ ದೇವತೆಗಳು, ಬ್ರಹ್ಮ ಎಲ್ಲ ದೇವತೆಗಳಿದ್ದಾರಲ್ಲ, ಇವರ ವಿರುದ್ಧ ಸ್ವಭಾವದವನು ಅಂತ. ಇವರ ಸ್ವಭಾವ ಏನೇನಿರುತ್ತೋ ಈ ಜನರ ಸ್ವಭಾವ ಅದಕ್ಕಿಂತ ವಿರುದ್ಧ ಸ್ವಭಾವದವನಾದ್ರಿಂದ ಅವನಿಗೆ ಅಜನ ಅಂತ ಕರೀತಾರೆ ದೇವರಿಗೆ. ಇದು ಒಂದು ಅಪೂರ್ವವಾದ ಅರ್ಥ ಈ ಶ್ಲೋಕದಲ್ಲಿ ವಿವರಣೆ ಮಾಡಿದ್ದಾರೆ. ಸರಿ, ಇಷ್ಟ ಆಯ್ತು, ದೇವ್ರ ಕಣ್ಣು ಕಾಣಿಸ್ಲಿಲ್ಲ. ಆಮೇಲೆ ಬ್ರಹ್ಮದೇವ್ರ ಕಥೆ ಏನು? ಇದುವರೆಗೂ ಅಷ್ಟು ಸಂತೋಷದಿಂದ ಏನ್ ಆನಂದ ಬಾಷ್ಪ ಸುರಿಸ್ತಾ ಅವರು ದಿವ್ಯ ಅನುಗ್ರಹ ಮಾಡ್ಬೇಕು ಅಂತ ಕೇಳಿದ್ದಕ್ಕೆ ದೇವ್ರ ಉಪದೇಶ ಕೊಟ್ಟು ಅನುಗ್ರಹ ಮಾಡಿ ಎಲ್ಲ ಆಯ್ತು. ದೇವರು ಕಾಣ್ಲಿಲ್ಲ ಅಂದ್ರೆ ಮುಂದೆ ಏನಾಯ್ತು? ಬ್ರಹ್ಮದೇವರು ಮುಂದಕ್ಕೆ ಏನ್ ಮಾಡಿದ್ರು ಅಂತ? ಏನ್ ಮಾಡಿಲ್ಲ. ಅವ್ರೇನ್ ಕೆಲಸ ಮತ್ತೆ ತಮ್ಮ ಕರ್ತವ್ಯದಲ್ಲಿ ಮುಳುಗಿದ್ರು ಅಂತ ಅರ್ಥ. ಯಾಕೆ ದೇವರ ಆಜ್ಞೆ ಆಯ್ತು, ಕಾಣಿಸ್ಲಿಲ್ಲ, ಆದ್ರೆ ದೇವರ ಆಜ್ಞೆ ಮಾಡಿದ್ನಲ್ಲ ಅದನ್ನ ಮುಂದುವರಿಸ್ಬೇಕು, ಮುಂದುವರಿಸ್ತೇನೆ ಅಂತ ತಾವು ಮುಂದುವರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಘಟನೆಯನ್ನ ಮುಂದೆ ವಿವರಿಸ್ತಾರೆ 38ನೇ ಶ್ಲೋಕ. ಅಂತರ್ಹಿತೇಂದ್ರಿಯಾರ್ಥಾಯ ಹರಯೇ ವಹಿತಾಂಜಲಿ ಸರ್ವಭೂತಮಯೋ ವಿಶ್ವಂ ಸಸರ್ಜೇದಂ ಸಪೂರ್ವವತ್. ಯಾವಾಗ ಭಗವಂತ ತಾನು ಕಣ್ಣು ಕಾಣ್ಲಿಲ್ಲ, ಮನಸ್ಸಿನಲ್ಲಿ ಬ್ರಹ್ಮದೇವರು ಅನ್ಕೊಂಡ್ರು ಭಗವಂತನ ರೂಪ ಇಷ್ಟೊತ್ತು ಖಂಡಿತ ದೊಡ್ಡ ವಿಶೇಷ. ಆ ಭಗವಂತನ ರೂಪ ಸಾಮಾನ್ಯವಾದ ಇಂದ್ರಿಯಗಳಿಗೆ ಗೋಚರ ಆಗಲ್ಲ. ಅದು ಅಂತರ್ಹಿತ ಇಂದ್ರಿಯಾರ್ಥ, ಒಳಗಡೆ ಸೇರಿರುವಂತಹ ಇಂದ್ರಿಯಗಳಿದೆಯಲ್ಲ, ಒಳಗಣ್ಣಿನಿಂದ ನೋಡ್ಬೇಕು ಅಂತ ಹೇಳ್ತಾರಲ್ಲ, ಆ ತರ ದಿವ್ಯ ದೃಷ್ಟಿಗೆ ಮಾತ್ರ ದೇವ್ರ ಗೋಚರ ಆಗೋದು. ಅವನ ರೂಪ ಅಂಥವ್ರಿಗೆ ಕಾಣೋದು, ದಿವ್ಯ ದೃಷ್ಟಿ ಇರೋರಿಗೆ. ಹೊರಗಿನ ಇಂದ್ರಿಯಗಳಿಗೆ ಕಾಣಿಸಲ್ಲ ಅವನ ರೂಪ. ನಾವ್ ಅನ್ಕೊಳ್ಬೋದು ದೇವ್ರ ದರ್ಶನ ಕೊಡ್ತಾನ, ಬಹಳ ಆಶ್ಚರ್ಯ ಅನ್ಸುತ್ತೆ ನಮ್ಗೆ. ಕೆಲವು ಜ್ಞಾನಿಗಳಿಗೆ ದೇವ್ರ ದರ್ಶನ ಕೊಟ್ಟ ಅಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು. ಹಾಗೆಲ್ಲ ಈ ತರದ ಸಾಮಾನ್ಯವಾದ ಇಂದ್ರಿಯಗಳಿಗೆ ದೇವ್ರ ಗೋಚರ ಆಗಲ್ಲ. ಅದೇನೋ ಒಂದಿದೆ ದಿವ್ಯ ದೃಷ್ಟಿ, ಅವನೇ ಆ ಇಂದ್ರಿಯಕ್ಕೆ ಆ ಕ್ಷಣದಲ್ಲಾದ್ರೂ ಶಕ್ತಿ ಕೊಟ್ಟು ತಾನೇ ತನ್ನ ರೂಪವನ್ನು ತೋರಿಸ್ಕೊಡ್ತಾನೆ. ಅಂತ ಈ ಪರಮಾತ್ಮನಿಗೆ ವಿಹಿತಾಂಜಲಿ, ಕೈ ಮುಗಿದ್ರಂತೆ ಬ್ರಹ್ಮದೇವರು. ಅವ್ನು ಹೋಗಾಯ್ತು, ಆದ್ರೆ ಇಷ್ಟೊತ್ತು ತಾನು ಬಂದೇನು ಉಪದೇಶ ಕೊಟ್ಟು ಅನುಗ್ರಹ ಮಾಡದ, ಅದಕ್ಕೆ ಕೈ ಮುಗಿತಾರೆ ಬ್ರಹ್ಮದೇವರು. ಆಮೇಲೆ ಹಿಂದಿನ ಕಲ್ಪದಲ್ಲಿ ಹೇಗೆ ಸೃಷ್ಟಿ ಮಾಡಿದ್ರೋ ಹಾಗೆ ಸಮಗ್ರ ವಿಶ್ವವನ್ನ ಮತ್ತೆ ಸೃಷ್ಟಿ ಮಾಡ್ತಾರೆ, ಅಂದ್ರೆ ಆ ಪ್ರಕ್ರಿಯೆಯಲ್ಲಿ ತೊಡಗ್ತಾರೆ ಅಂತ. ಇದು ಶ್ಲೋಕದ ಅರ್ಥದಲ್ಲಿ ಸರಿ ಹೋಯ್ತು ನಮ್ಗೆ. ಒಂದು ಶಬ್ದ ಹಾಕಿದ್ದಾರೆ ಇಲ್ಲಿ, ಸರ್ವಭೂತಮಯ ಅಂತ ಒಂದು ಶಬ್ದ ಹಾಕಿದ್ದಾರೆ. ಈ ಶಬ್ದದ ಬಗ್ಗೆ ಸ್ವಲ್ಪ ಗೊಂದಲ. ಯಾಕೆ ಸರ್ವಭೂತಮಯ ಅಂತಾರೆ ಪರಮಾತ್ಮನನ್ನ? ಏನಿದು ಸರ್ವಭೂತಮಯ ಅನ್ನೋ ಶಬ್ದಕ್ಕೆ ಅರ್ಥ? ಮೇಲೋಟಕ್ಕೆ ನೋಡಿದ್ರೆ ಸರ್ವಭೂತಮಯ, ಎಲ್ಲಾ ಭೂತಗಳು ಇವನೇ ಅಂತ, ಎಲ್ಲಾ ಭೂತ ಇವನೇ. ಈಗ ಅನ್ನಮಯ, ಸಿಹಿಮಯ ಆಗಿತ್ತು ಈ ಪದಾರ್ಥ ಅಂದೇನು? ಎಲ್ಲಾ ಸಿಹಿ ಸಿಹಿ ಅಂತ ಅರ್ಥ. ಎಲ್ಲಾ ಸಿಹಿ ಆಗ್ಬಿಟ್ಟೆ, ಪೂರ್ತಿ ಸಿಹಿ ಆಗಿದ್ರೆ ಜಾಸ್ತಿ ಅದು ಸಿಹಿಮಯ ಅಂತ ಹೇಳ್ಬಿಟ್ಟು. ಅದು ಸಿಹಿಮಯ ಅಂದ್ರೆ ಜಾಸ್ತಿ ಸಿಹಿ ಇದ್ರು ಸಿಹಿಮಯ, ಅಥವಾ ಸಂಪೂರ್ಣ ಅದ್ಬಿಟ್ಟು ಇನ್ನೊಂದು ಇಲ್ಲ ಅಂದ್ರೂ ಸಿಹಿಮಯ ಅಂತಾನೆ ಕರಿತೀವಿ. ಈ ತರ ಈ ಸಿಹಿ ಮಯ ಅನ್ನೋ ಶಬ್ದ ಬರುತ್ತಲ್ಲ, ಈ ಮಯ ಅನ್ನೋ ಶಬ್ದ ಬಂದಾಗ ಸ್ವಲ್ಪ ಅರ್ಥದಲ್ಲಿ ವ್ಯತ್ಯಾಸ ಇದೆ. ಶಾಸ್ತ್ರಗಳಲ್ಲಿ ಅದ್ರ ಬಗ್ಗೆ ಚರ್ಚೆಗಳಿದೆ. ಆನಂದಮಯಾಧಿಕರಣ ಅಂತ ಒಂದು ಅಧಿಕರಣನೇ ಇದಕ್ಕೆ. ಆನಂದಮಯ ಅಂದ್ರೆ ಏನರ್ಥ? ದೇವನು ಆನಂದಮಯ, ಜ್ಞಾನಮಯ, ಚಿನ್ಮಯ. ಇವನು ಬರೀ ದುಃಖಮಯದವನು, ಯಾವಾಗಲೂ ದುಃಖಮಯ, ಕೇವಲ ದುಃಖ ಅನುಭವಿಸ್ತಾ ಇರ್ತಾನೆ, ಬಿಟ್ಟು ಏನೂ ಇಲ್ಲ ಇವನ್ ಜೀವನದಲ್ಲಿ. ಹಾಗೆ ಒಂದೊಂದೊಂದು ಹೇಳ್ತಾ ಇರ್ತೀವಲ್ಲ, ಅಥವಾ ಹೀಗೆ ಮಯ ಅನ್ನೋದನ್ನು ಸಾಮಾನ್ಯವಾಗಿ ವ್ಯವಹಾರ ಮಾಡ್ತಾನೆ ಇರ್ತೀವಿ. ಇಂಥ
ಈ ಮಯ ಅನ್ನೋ ಶಬ್ದ ಸೇರಿರೋ ಸರ್ವಭೂತಮಯ ಅನ್ನೋ ಶಬ್ದದ ಸ್ವಾರಸ್ಯ ಏನು, ಅದಕ್ಕೇನ್ ಅರ್ಥ? ಯಾಕೆಂದ್ರೆ ಇದು ಅದ್ವೈತ ಪರವಾದ ವ್ಯಾಖ್ಯಾನ ಅನ್ಸ್ಬಿಡುತ್ತೆ ಮೇಲ್ನೋಟಕ್ಕೆ ಭಾಗವತದ ಈ ಪದ್ಯ ನೋಡಿದಾಗ, ಅಂದ್ರೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಈ ಪದವನ್ನು ನೋಡಿದಾಗ. ಆದ್ರೆ ಸರ್ವಭೂತಮಯ ಅನ್ನೋದಕ್ಕೆ ಒಳ್ಳೆ ಅರ್ಥ ಇದೆ. ಅದನ್ನ ಆಚಾರ್ಯರು ಬಿಡಿಸ್ತಾರೆ. ಸರ್ವಭೂತಮಯ ಅಂದ್ರೆ ಏನರ್ಥ, ಅದನ್ನ ನೀವು ಬೇರೆ ಬೇರೆ ವಾಕ್ಯಗಳನ್ನ ನೋಡ್ತಾ ಅದಕ್ಕೆ ಅರ್ಥೈಸ್ಬೇಕು. ಅದಕ್ಕೋಸ್ಕರ ಭಾಗವತದ ಪದ್ಯಗಳಿಗೆ ವ್ಯಾಖ್ಯಾನ ಮಾಡೋದು ತುಂಬಾ ಕಷ್ಟ. ಆಚಾರ್ಯರ ವ್ಯಾಖ್ಯಾನ ಇಲ್ದೇನೆ, ಟಿಪ್ಪಣಿಗಳಿಲ್ದೇನೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಅಪೂರ್ವ ಅರ್ಥ ಏನು ಸರ್ವಭೂತಮಯ ಅನ್ನೋದಕ್ಕೆ ವಿವರಣೆ ಏನಿದೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂರ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.